ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಶುಚಿಗೊಳಿಸಿ ಹೋಮ ಹವನ ನಡೆಸಿದ ಘಟನೆ ಖಂಡಿಸಿ ಕಲಬುರಗಿಯಲ್ಲಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಗರದ ಅನ್ನಪೂರ್ಣ ಸರ್ಕಲ್ ಬಳಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಡೆದಂತ ಪ್ರತಿಭಟನೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಖರ್ಗೆ ಅವರು ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಹಾಗೂ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದ ನಾಯಕರಾಗಿದ್ದಾರೆ. ಅವರು ಭಾಷಣ ಮಾಡಿದ ಸ್ಥಳವನ್ನು ಶುಚಿಗೊಳಿಸಿರುವುದು ಸರಿಯಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿನ ಹಿಂದೂ ಪರ ಸಂಘಟನೆಗಳು ಹೋಮ ಹವನ ನಡೆಸಿರುವುದನ್ನು ಪ್ರತಿಭಟನಾಕಾರರು ಖಂಡಿಸಿದ್ದಾರೆ. ಈ ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಖನೀಜ್ ಫಾತಿಮಾ ಬೇಗಂ, ಎಂಎಲ್ಸಿ ತಿಪ್ಪಣ್ಣಪ್ಪ ಕಂಕನೂರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತಿದಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. बीजेपी सरकार के जातिवादी बीजेपी सरकार के आरएसएस्ಗೆ ಧಿಕ್ಕಾರ ಮನುವಾದಿಗಳಿಗೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಮನುವಾದಿಗಳಿಗೆ ಬೇಕೇ ಬೇಕು ಜಾತಿವಾದಿಗಳು ಜಾತಿವಾದಿ ಬಿಜೆಪಿಗೆ ಹೇಳಿ ನಾನು ಸಿಂಗಲ್ ಜಾತಿ ತಾರತಮ್ಯಕ್ಕೆ ಹೇಳಿ ಧಿಕ್ಕಾರ, ಜಾತಿ ತಾರತಮ್ಯಕ್ಕೆ ಹೇಳಿ ಧಿಕ್ಕಾರ, ಮನುವಾದಿಗಳಿಗೆ ಹೇಳಿ ಧಿಕ್ಕಾರ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಮೋದಿ ಶಾ ಬಿಜೆಪಿ ಸರ್ಕಾರಕ್ಕೆ ಅವರಿಗೆ ಸಂವಿಧಾನದ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಮನುವಾದಿಗಳು ಇದರ ಹಿಂದೆ RSS ನ ಕೈವಾಡ ಮತ್ತು ಬಿಜೆಪಿಯ ಕೈವಾಡ. ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 9 ಬಾರಿ ಶಾಸಕರಾಗಿ, ಸಚಿವರಾಗಿ, ಸಾಕಷ್ಟು ಹುದ್ದೆಗಳು ಮಂತ್ರಿಗಳಾಗಿ ಮತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ, 2 ಬಾರಿ ವಿರೋಧ ಪಕ್ಷದ 2 ಬಾರಿ ಸಂಸದ MP ಆಗಿ, 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಈ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿ ಒಂದು ಹೆಸರು ಮಾಡಿದಂತ ಒಬ್ಬ ಧೀಮಂತ ನಾಯಕರು ಈಗ AICC ಅಧ್ಯಕ್ಷರಾಗಿ
ಆ ಸಾರ್ವಜನಿಕ ಭಾಷಣ ಅಲ್ಲಿ ಉತ್ತರಾಖಂಡದಲ್ಲಿ ಸಾರ್ವಜನಿಕ ಭಾಷಣ ಮುಗಿಸಿ ಹೋದ ಮೇಲೆ ಆ ಸ್ಥಳವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಈ ಮನುವಾದಿಗಳಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿ ಕಾದಿದೆ. ಯಾಕಂದ್ರೆ ಮೊನ್ನೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಟ್ರೈಕ್ ಏನಾಯ್ತು ಅದೇ ರೀತಿ ಮುಂದೆ ಅದೇ ರೀತಿ ಆಗ್ತದೆ. ಯಾಕಂದ್ರೆ RSS ಮತ್ತು ಮನುವಾದಿಗಳಿಗೆ ಅಂತ ಶಿಕ್ಷೆ ಮುಂದೆ ಕಾದಿದೆ. ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಒಬ್ಬ AICC ಅಧ್ಯಕ್ಷರು ಮತ್ತು 9 ಬಾರಿ ಶಾಸಕರು ಸಚಿವರಾಗಿ, ಕೇಂದ್ರದಲ್ಲಿ 2 ಬಾರಿ MP ಆಗಿ ಮತ್ತು ರಾಜ್ಯಸಭಾ 2 ಸಾರಿ ರಾಜ್ಯಸಭಾ ಸದಸ್ಯರಾಗಿ ಮಾಡಿದಂತ ಮತ್ತು ಈಗ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ನಾಯಕರು ಅಲ್ಲಿ ಭಾಷಣ ಮಾಡಿ, ಸಾರ್ವಜನಿಕವಾಗಿ ಭಾಷಣ ಮಾಡಿ ಹೋದ ಮೇಲೆ ಆ ಸ್ಥಳವನ್ನು ಶುದ್ಧೀಕರಣ ಮಾಡ್ತಾ ಅಂತಾರೆ. ಇವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು, ಜನ ಮುಂದೆ ಇವರಿಗೆ ತಕ್ಕ ಪಾಠ ಕಲಿಸ್ತದೆ. ಯಾಕಂದ್ರೆ ಈಗ ಮನುವಾದಿಗಳು ಮತ್ತು RSS ಈಗ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ಯಾಕಂದ್ರೆ ಮೊನ್ನೆ ಡೆಲ್ಲಿಯಲ್ಲಿ ಕೂಡ ಇದು ಆಯ್ತು. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಕರೆಸಿ ಎಲ್ಲ ರಾಜ್ಯದ ನಾಯಕರುಗಳು ಕೂಡಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ RSS ಮುಂದೆ ಮತ್ತು ಮನುವಾದಿಗಳ ಮುಂದೆ ತಕ್ಕ ಶಿಕ್ಷೆ ಕಾದಿದೆ. ಯಾಕಂದ್ರೆ ಮೊನ್ನೆ ಅಲ್ಲಿ ಸ್ಟ್ರೈಕ್ ಆಗಿರ್ತಕ್ಕಂತ ಒಂದು ರೀತಿ ನೋಡಿದರೆ ಅದೇ ರೀತಿ ಮುಂದೆ ಇದು ಪುನರಾವರ್ತನೆ ಆಗ್ತಕ್ಕಂತ ಕೆಲಸ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಹಿಂದೆ ಬ್ಯಾಕ್ವರ್ಡ್ ಅಲ್ಲಿ SC ಯಾಕಂದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾರೆ. ಈ ಮನುವಾದಿಗಳಿಗೆ ಅಷ್ಟೇ ಮುಂದೆ ಪಾಠ ಕಲಿಸ್ತಾರೆ. ಇಂತ ಒಬ್ಬ ನಾಯಕರಿಗೆ ಈಗ ಅಂದ್ರೆ AICC ಅಧ್ಯಕ್ಷರಾದ ಇಂತಹ ನಾಯಕರಿಗೆ ಆ ರೀತಿ ಇವರು ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕಾಗಿದೆ. ಇಂತ ಒಬ್ಬ ನಾಯಕರು AICC ಅಧ್ಯಕ್ಷರಿಗೆ ಅವ್ರು ಹೋದ ಮೇಲೆ ಆ ಮನುಸ್ಮೃತಿಗಳು ಈ ರೀತಿ ಮಾಡಿದ್ದಾರೆ. ಅಂತವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಇಡೀ ದೇಶದಲ್ಲಿ ಇದು ಮುಂದೆ ದಂಗೆ ಹೇಳ್ತಕ್ಕಂತ ಒಂದು ಇವ್ರದ್ದು ಸೂಚನೆ ಇದೆ. ಇಲ್ಲಿಂದಲೇ ಪ್ರಾರಂಭ ಆಗಿದೆ. ಬೇರೆ ಬೇರೆ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಇದು ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಸ್ವಂತ ಜಿಲ್ಲೆ ಅವ್ರು ಮಾಡಿದಂತ ಇಲ್ಲಿ ಕೆಲಸ 371 J ಕಲಂ ತಿದ್ದುಪಡಿ ಆಗಿರ್ಬೋದು, ಸಾಕಷ್ಟು AICC ಅಲ್ಲಿ ಹೋಗಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ನಾಯಕರಿಗೆ ಈ ರೀತಿ ಇವರು ಮನುವಾದಿಗಳು ಮತ್ತು RSS ಮತ್ತು BJP ಅವರು ಕೂಡ ಈ ರೀತಿ ಅದು ಸ್ವಚ್ಛಕರಣ ಶುದ್ಧೀಕರಣ ಮಾಡ್ತಕ್ಕಂತ ಅವ್ರು ಮಾತಾಡಿ ಹೋಗಿದ ಮೇಲೆ ಶುದ್ಧೀಕರಣ ಮಾಡ್ತಕ್ಕಂತ ಇವರು ಮನುವಾದಿ ಬುದ್ಧಿ ಮುಂದಿನ ಬರತಕ್ಕಂತ ದಿನಗಳಲ್ಲಿ ಅವರು ಅನುಭವಿಸ್ತಾರೆ. ಯಾಕಂದ್ರೆ ಎಲ್ಲರಿಗೂ ಒಂದು ಕಾಲ ಇರ್ತದೆ, ಸತ್ಯಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಅದು ಬರ್ತಕ್ಕಂತ ದಿನಗಳಲ್ಲಿ ಇದು ಅವರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ ಜನ. ಇವರಿಗೆ ಬುದ್ಧಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿ ಬುದ್ಧಿ ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ, ಆ ಘಟನೆಯನ್ನು ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಆ ಘಟನೆಯನ್ನು ನಾವು ತೀವ್ರವಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಮತ್ತು ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಜ್ ಫಾತಿಮಾ ಮೇಡಮ್ ಅವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರ ತಿಪ್ಪಣ್ಣಪ್ಪ ಕಮಕದೂರ್ ಅವರು, ಮಜರ್ ಆಲಂ ಖಾನ್ ಅವರು, ಸುಭಾಷ್ ರಾಠೋಡ್ ಅವರು,